ಕರ್ನಾಟಕದ ರಾಜಕಾರಣಿ ಅನ್ನೋದಕ್ಕಿಂತ ಒಬ್ಬ ಸ್ಟೇಟ್ಸ್ಮನ್ 50 ವರ್ಷಗಳ ಕಾಲ ಪೂರ್ಣ ರಾಜಕಾರಣದ ಒಳಗಡೆ ಅತ್ಯಂತ ಮೌಲ್ಯಾಧಾರಿತವಾಗಿ ರಾಜಕಾರಣವನ್ನು ಮಾಡಿದಂಥವರು. ಒಬ್ಬ ಸ್ಪೀಕರ್ ಆಗಿ, ಒಬ್ಬ ಗವರ್ನರ್ ಆಗಿ, ಒಬ್ಬ ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ, ಬಹುಶಃ ದೇಶದ ರಾಜಕಾರಣದ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿ ಆ ಹುದ್ದೆಗಳಿಗೆ ಒಂದು ಮೌಲ್ಯವನ್ನು ತಂದುಕೊಟ್ಟಂಥ ಒಬ್ಬ ಅದ್ವಿತೀಯ ರಾಜಕಾರಣಿ ಯಾರಪ್ಪ ಅಂತಂದರೆ ಎಸ್.ಎಂ. ಕೃಷ್ಣ ಅವರು. ತಮ್ಮ ಅಪ್ರತಿಮ ಪ್ರತಿಭೆ ಮುಖಾಂತರ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಗ್ರಾಮೀಣ ಭಾರತದ ಜನರ ಜೊತೆ ಜೋಡಿಸ್ಕೊಂಡು ಏನು ಕರ್ನಾಟಕಕ್ಕೆ ಬೆಂಗಳೂರಿಗೆ ಸೈಬರ್ ಸಿಟಿ ಅಂತೇಳಿ ಐ.ಟಿ ಒಳಗಡೆ ಒಂದು ದೊಡ್ಡದಾದಂಥ ಕ್ರಾಂತಿಯನ್ನು ತಂದು, ಕರ್ನಾಟಕ ಟಾಸ್ಕ್ ಫೋರ್ಸ್ ಅಂತೇಳಿ ಆ ಟಾಸ್ಕ್ ಫೋರ್ಸ್ಗೆ ಅವಕಾಶ ಮಾಡಿಕೊಟ್ಟು, ಬರೀ ಅಷ್ಟೇ ಮಾತ್ರ ಅಲ್ಲ, ಕ್ರೀಡೆಗೆ ಅವ್ರು ಕೊಟ್ಟಂಥವ್ರು. ಕರ್ನಾಟಕ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು. ಆ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಆದಂಥ ಸಂದರ್ಭದಲ್ಲಿ ಕರ್ನಾಟಕದ ಒಳಗಡೆ ಕ್ರೀಡೆಗೆ ಅವ್ರು ಕೊಟ್ಟಂಥ ಅವಕಾಶಗಳು. ಅಂದರೆ ಒಬ್ಬ ಮುತ್ಸದಿ, ಒಬ್ಬ ಸ್ಟೇಟ್ಸ್ಮನ್ ತನ್ನ ಕಾರ್ಯದ ಮುಖಾಂತರ ಭವಿಷ್ಯದ ಏನು ಆ ಜನರ ಪೀಳಿಗೆಗೆ ಒಂದು ಆದರ್ಶವಾದಂಥ ಒಂದು ರೋಲ್ ಮಾಡೆಲ್ ರೂಪದಲ್ಲಿ ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ಯಾವುದಾದ್ರು ಒಂದೇ ಒಂದು ಬೆಳಕು ಕೋಳ್ಮಿಂಚಪ್ಪ ಕರ್ನಾಟಕದಲ್ಲಿ ಯಾರಪ್ಪ ಅಂತಂದ್ರೆ ಅದು ಎಸ್.ಎಂ. ಕೃಷ್ಣ ಅವರು. ಕಟ್ಟ ಕಡೆಯದಾಗಿ ಅವರಿಡೀ ತಮ್ಮ ರಾಜಕಾರಣವನ್ನು ನಮ್ಮ ವಿಚಾರಧಾರೆ ವಿರುದ್ಧವಾಗಿ ಮಾಡಿದರು. ಆದರೂ ಕಡೆಯದಾಗಿ ಅವ್ರಿಗನ್ಸಿದಂಥದ್ದು, ಅವರು ಜಗತ್ತು ಆದರಣೀಯ ನರೇಂದ್ರ ಮೋದಿ ಅವರ ಕಾರ್ಯ ಮತ್ತು ಅದನ್ನು ಮೆಚ್ಚಿದಂಥ ಸಂದರ್ಭದಲ್ಲಿ ಅವ್ರಿಗನ್ಸಿದಂಥದ್ದು ಕಟ್ಟ ಕಡೆಯ ಒಂದು ಮೈ ಲಾಸ್ಟ್ ಜರ್ನಿ ಆಫ್ ಮೈ ಪೊಲಿಟಿಕಲ್ ಕೆರಿಯರ್ ಎಲ್ಲಿ ಹೋಗಬೇಕು ಅಂತ ಆದಂಥ ಸಂದರ್ಭದಲ್ಲಿ BJP ಜೊತೆ ಜೋಡಿಸ್ಕೊಂಡ್ರು. ಅವರನ್ನು ಅನೇಕ ಬಾರಿ ಪತ್ರಕರ್ತರು ಕೇಳಿದರು, ನಿಮಗೆ ರಿಗ್ರೆಟ್ ಇದೆಯಾ BJP ಜೊತೆ ಸೇರಿದ್ದು ಅಂತೇಳಿ. ಅವ್ರು ಹೇಳಿದಂಥದ್ದು, ಹೇಗೆ ಗಂಗೆ ಒಳಗಡೆ ನಾನು ಬಂದು ಸೇರಬೇಕು ಅಂತ ಅನಿಸುತ್ತೋ ಆ ಥರ ಮೈ ಇನ್ನರ್ ಸೋಲ್ ಕಟ್ಟ ಕಡೆಗೆ ನಾನು ತೆಗೆದುಕೊಂಡಿರೋ ತೀರ್ಮಾನ ಸರಿಗಿದೆ ಅಂತೇಳಿ ಕಟ್ಟ ಕಡೆ ತನಕ ಕೂಡ ಮೋದಿಯವರ ಕಾರ್ಯವನ್ನು ಅವ್ರು ತೆಗೆದುಕೊಂಡಂಥ ಬೆಳವಣಿಗೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಬೆಂಬಲಿಸ್ತಿದ್ರು. ಅಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ, ಒಬ್ಬ ಮುತ್ಸದಿ ಕರ್ನಾಟಕ ಈ ಇಳಿ ವಯಸ್ಸಿನಲ್ಲಿ ನಾವು ಕಳ್ಕೊಂಡಿದ್ದೀವಿ. ಇದರಲ್ಲಿ ಒಂದು ಪಾಠ ಇವತ್ತಿನ ಪ್ರಸ್ತುತ ರಾಜಕಾರಣಿಗಳಿಗೆ ಅವರು ಹೇಗೆ ನಡ್ಕೊಂಡ್ರು ಅಂತಕ್ಕಂಥದ್ದೇ ನಾವು ಮುಂದೆ ನಡಿಬೇಕಾದಂಥವ್ರಿಗೆ ಒಂದು ದಾರಿದೀಪ ಅಂತ ನಾನು ಭಾವಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ, ಅವರು ನಡೆದಂಥ ದಾರಿ ಒಳಗಡೆ ಮುಂದೆ ನಡೆಯುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡೋಣ. ನಮಸ್ಕಾರ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.